ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅರವಿಂದ್ ನಾಯಕ್ KSP ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ತಮ್ಮೆಲ್ಲರಿಗೂ ಒಂದು ಸಿಹಿ ಸುದ್ದಿ ಏನಂದರೆ, ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ 420 ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CRDR ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಹೊರಡಿಸಿ ಈಗಾಗಲೇ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಹಾಗಾಗಿ ಅದರ ಒಂದು ಮೊದಲನೇ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಈಗ ಬಿಡುಗಡೆ ಮಾಡಲಾಗಿದೆ. ಸ್ನೇಹಿತರೆ, ಈ ಒಂದು ಲಿಸ್ಟಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳ ಅಂಕಗಳನ್ನು ಕೊಟ್ಟಿಲ್ಲ. ಸೊ ಅಂಕಗಳನ್ನು ಕೊಟ್ಟಿದ್ರೆ ತುಂಬ ಚೆನ್ನಾಗಿತ್ತು, ಪಾರದರ್ಶಕವಾಗಿರ್ತಾ ಇತ್ತು. ಆದರೆ ಸ್ನೇಹಿತರೆ, ಇದರಲ್ಲಿ ಬೆಂಗಳೂರು ಸಿಟಿಯಲ್ಲಿರ್ತಕ್ಕಂಥ 82 ಪೋಸ್ಟ್ಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಮಾತ್ರ ಬಿಡುಗಡೆ ಮಾಡಲಾಗಿದೆ. ಈ ಹಿಂದೆ ಕೊಪ್ಪಳ ಜಿಲ್ಲೆಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳ ಒಂದು ಪ್ರಾವಿಷನ್ ಲಿಸ್ಟ್ ಅನ್ನು ಸಹ ಬಿಡಲಾಗಿತ್ತು. ಸ್ನೇಹಿತರೆ, ಇದು ಸಂಪೂರ್ಣವಾಗಿ ಬೆಂಗಳೂರು ಸಿಟಿಗೆ ಸಂಬಂಧಪಟ್ಟಂತ ತಾತ್ಕಾಲಿಕ ಆಯ್ಕೆ ಪಟ್ಟಿಯಾಗಿದೆ. ಸ್ನೇಹಿತರೆ, ಈ ಒಂದು ಲಿಸ್ಟಲ್ಲಿ ಅಭ್ಯರ್ಥಿಗಳ ಅಂಕಗಳನ್ನು ಕೊಟ್ಟಿಲ್ಲ. ಆದರೆ ಅಭ್ಯರ್ಥಿಗಳು ಯಾವ ಒಂದು ರಿಸರ್ವೇಶನ್ ನಲ್ಲಿ ಆಯ್ಕೆಯಾಗಿದ್ದಾರೆ, ಅಂದ್ರೆ ಕ್ಯಾಸ್ಟ್ ಅಲ್ಲಿ ಆಯ್ಕೆಯಾಗಿದ್ದಾರೋ ಅಥವಾ ಅದರ್ಸ್ ನಲ್ಲಿ ಆಯ್ಕೆಯಾಗಿದ್ದಾರೋ, ಇನ್ನು ರೂರಲ್ ಅಥವಾ ಕನ್ನಡ ಮಾಧ್ಯಮ, ಹೀಗೆ PDP, ಹೀಗೆ ಯಾವ ಒಂದು ರಿಸರ್ವೇಶನ್ ಅಲ್ಲಿ ಆಯ್ಕೆಯಾಗಿದ್ದಾರೆ ಅಂತೇಳಿ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಈ ಒಂದು ಲಿಸ್ಟ್ ನ PDF ಅನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೋಡಿಕೊಳ್ಬಹುದು ಯಾರ್ಯಾರು ಆಯ್ಕೆಯಾಗಿದ್ದಾರೋ ಅಂತೇಳಿ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ತುಂಬಾ ಖುಷಿ ಆಗ್ತದೆ. ನೆಕ್ಸ್ಟ್ ಅವರು ಮೆಡಿಕಲ್ಗೆ ಪ್ರಿಪರೇಷನ್ ಆಗಬೇಕಾಗಿರ್ತದೆ. ಸ್ನೇಹಿತರೆ, ಈ ಒಂದು ಕಾನ್ಸ್ಟೇಬಲ್ ಹುದ್ದೆ ಮೆಡಿಕಲ್ ಯಾವ ರೀತಿ ನಡೆಯುತ್ತೆ ಅಂತೇಳಿ ನಾನು ಈಗಾಗಲೇ ಹಿಂದೆ ಒಂದು ಸಂಪೂರ್ಣವಾದ ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ. ಆ ಒಂದು ವಿಡಿಯೋದ ಲಿಂಕ್ ಅನ್ನು ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಅದನ್ನು ಸಂಪೂರ್ಣವಾಗಿ ನೋಡಿಕೊಂಡು ಮೆಡಿಕಲ್ಗೆ ಪ್ರಿಪರೇಷನ್ ಆಗಿ. ಹಾಗೆ ಆಯ್ಕೆ ಆಗದೇ ಇರುವಂತಹ ಅಭ್ಯರ್ಥಿಗಳು ಯಾವುದೇ ರೀತಿಯಾಗಿ ಬೇಜಾರು ಮಾಡ್ಕೋಬೇಡಿ. ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ನಡೆಸಿ. ಕೇಂದ್ರ ಸರ್ಕಾರದಲ್ಲಿ ಸುಮಾರು ಸಾವಿರಾರು ಲಕ್ಷಗಟ್ಟಲೆ ಹುದ್ದೆಯನ್ನು ಕಾಲ್ಫರ್ ಮಾಡಲಾಗುತ್ತದೆ. ಅದರ ಒಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಆಗಾಗ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಅದರ ಒಂದು ಜಾಬ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ತಮಗೆ ಬಂದು ತಲುಪಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಬಟನ್ ಒತ್ತಿ. ಹಾಗೆ ಸ್ನೇಹಿತರೆ, ಇವತ್ತು ಇನ್ನೊಂದು ಇನ್ಫಾರ್ಮೇಶನ್ ಏನಂದ್ರೆ, ಇತ್ತೀಚೆಗೆ ಕೊಪ್ಪಳ ಜಿಲ್ಲೆಯ ಒಂದು ತಾತ್ಕಾಲಿಕ ಪ್ರಾವಿಷನ್ ಲಿಸ್ಟ್ ಅನ್ನು ಬಿಡುಗಡೆ ಮಾಡಲಾಗಿತ್ತು. ಆದರೆ ಆ ಒಂದು ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿರುವಂತಹ ಅಭ್ಯರ್ಥಿಗಳಿಗೆ ಇಂದು ಮೆಡಿಕಲ್ ಕಾಲ್ ಲೆಟರ್ ಅನ್ನು ಓಪನ್ ಆಗಿದೆ. ಇಲಾಖೆ ವೆಬ್ಸೈಟ್ಗೆ ಹೋಗಿ ತಾವು ಆ ಒಂದು ಆರ್ಟಿಕಲ್ ಅನ್ನು ಓಪನ್ ಮಾಡ್ಕೋಬಹುದು. ಕೊಪ್ಪಳ ಜಿಲ್ಲೆಯ ಕಾನ್ಸ್ಟೇಬಲ್ ಹುದ್ದೆಗೆ ಮೆಡಿಕಲ್ಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಎಲ್ಲ ರೀತಿಯಿಂದಲೂ ಸಿದ್ಧತೆಯನ್ನು ನಡೆಸಿ. ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯ ವಿಡಿಯೋ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಕೊನೆಯದಾಗಿ ಹೇಳೋದಾದ್ರೆ, ಸೆಲೆಕ್ಟ್ ಆಗದೇ ಇರುವಂತಹ ಅಭ್ಯರ್ಥಿಗಳು ಯಾವುದೇ ರೀತಿಯಾಗಿ ಬೇಜಾರು ಮಾಡ್ಕೊಳ್ಳದೆ ಯಾವುದೇ ಕಾರಣಕ್ಕೂ ಓದೋದನ್ನು ನಿಲ್ಲಿಸಬೇಡಿ. ಕಂಟಿನ್ಯೂ ಸ್ಟಡಿ ಇರಲಿ, ಯಶಸ್ಸು ನಿಮ್ಮದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.